ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಮ್ಮ ಹಸ್ಬೆಂಡ್ ಥೈಲ್ಯಾಂಡ್ಗೆ ಹೋಗಿರೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಗೈಸ್. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ಸ್ಟಾರ್ಟ್ ಮಾಡ್ತೀನಿ. ಅವ್ರಿಗೆ ಹೇಳಿದ್ದೆ ನಾನು, ನೀವು ವಾಯ್ಸ್ ರೆಕಾರ್ಡು ಕೊಟ್ಕೊಂಡೇ ವಿಡಿಯೋ ಬನ್ನಿ, ಅವ್ರು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ. ಅವ್ರಿಗೆ ಹೇಳಿದ್ರೆ ಅವ್ರಿಗೇನೋ ಒಂಥರ, ಅವ್ರು ಯಾವಾಗೂ ವಿಡಿಯೋಸ್ ಮಾಡಿಲ್ವಲ್ಲ, ಒಂಥರ ಸಂಕೋಚ ಅವ್ರಿಗೆ. ಇಲ್ಲಮ್ಮ ನನಗೆ ಆಗಲ್ಲ ಆ ಥರ ಮಾಡೋಕ್ಕೆ, ಟ್ರೈ ಮಾಡ್ತೀನಿ ಅಂತ ಹೇಳೋಗಿದ್ರು. ನಾನು ಅಷ್ಟು ವಿಡಿಯೋಸು ನನಗೆ ಕಳಿಸಿದ್ರಲ್ಲ, ನಾನು ಅದರಲ್ಲಿ ನೋಡಿದಾಗ ಒಂದು 3 ಕಡೆ ಏನೋ ಒಂದು 3 ಡೈಲಾಗ್ ಮಾತಾಡಿದ್ದಾರೆ ಗೈಸ್, ಅಷ್ಟೇ. ಸೊ ಏನೂ ಮಾತಾಡಿಲ್ಲ ಅವರು, ಅದಕ್ಕೆ ನಾನೇನು ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ಅಲ್ಲಿಂದ ಡೈರೆಕ್ಟ್ ಏರ್ಪೋರ್ಟಿಂದ ಥೈಲ್ಯಾಂಡ್ಗೆ ಹೋಗಿದ್ದಾರೆ. ಅಲ್ಲಿ ಹುಲಿ ಎಲ್ಲ ಇರುತ್ತಲ್ಲ, ಅಲ್ಲಿ ಹೋಗಿ ಫೋಟೋ ಎಲ್ಲ ತಗೊಂಡು, ಆಮೇಲೆ ಹಾವು ಹೆಬ್ಬಾವನ್ನ ಹಿಡ್ಕೊಳೋದು ಅದು ಇರುತ್ತೆ ಅಲ್ಲಿ. ಅಲ್ಲೋಗಿ ಅದನ್ನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಅಲ್ಲಿಂದ ಅಷ್ಟೊತ್ತಿಗೆ ಸಾಯಂಕಾಲ ಆಗೋಗಿದೆ, ಅವರಿಗೆ ನೈಟ್ ಆಗೋಗಿದೆ. ಬೆಳಗ್ಗೆ ಇಲ್ಲಿ ಬಿಟ್ಟಿದ್ದವರು 9 o'clock ಏನೋ, ಅಲ್ಲಿ ಬೆಳಗಿನ ಜಾವ 3-4 ಗಂಟೆಗೇನೋ ಏರ್ಪೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿಂದ ಅವರಿರೋ ಪ್ಲೇಸ್ಗೆ ಹೋಗೋ ಅಷ್ಟೊತ್ತಿಗೆ ಆಗಿದೆ, 8-9 ಗಂಟೆ ಆಗಿದೆ. ಸೊ ಅದೆಲ್ಲ ನೋಡಿಕೊಂಡು ಆಮೇಲೆ ಈವ್ನಿಂಗ್ ಹೋಗಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ, ಅಲ್ಲಿಂದ ನೈಟು ಒಂದು ಯಾವುದೋ ಶೋ ಇತ್ತಂತೆ, ಅಲ್ಲಿಗೆ ಬಂದಿದ್ದಾರೆ ಶೋ ನೋಡೋಕ್ಕೆ. ಸುಮ್ಮನಿರಲಿ, ಬರುತ್ತೆ ಈಗ. ಈಗ ಸೀದಾ ಪ್ಯಾಂಟ್ ಹತ್ರ ಬಿಡ್ತಾರೆ ನೋಡಿ ಈಗ. ಓಕೆ ಸ್ಪೀಡ್ ಬೋಟ್ ಹತ್ತಾ ಇದ್ದೀವಿ ಈಗ. ಸುಮನ್ ಬೈಟು ಸುಮನ್ನ ಸೇರ್ಸೋದಿಲ್ಲ ಕಪ್ಪಾದ್ರೆ. ಇದು ನೆಕ್ಸ್ಟ್ ಡೇ ಹೋಗಿರೋದವರು. ಫಸ್ಟ್ ಡೇ ಅಷ್ಟೇ ಹುಲಿ ನೋಡಿದ್ದಾರೆ, ಮತ್ತು ಆವತ್ರ ಎಲ್ಲ ಹೋಗಿ ಸ್ವಲ್ಪ ನೈಟ್ ಶೋ ಅದೆಲ್ಲ ಇತ್ತಂತೆ, ಡ್ಯಾನ್ಸ್ದು ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಡೇ ಬೀಚ್ಗೆ ಹೋಗಿದ್ದಾರೆ, ಪಟಾಯ ಬೀಚ್ಗೆ. ಬೀಚೆಲ್ಲ ನೋಡ್ತಾ ಇದ್ದರೆ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ನಾನು ಯಾವತ್ತೂ ಡೈರೆಕ್ಟಾಗಿ ಹೋಗಿಲ್ವಲ್ಲ ಅಲ್ಲಿ, ಸೊ ವಿಡಿಯೋದಲ್ಲಿ ನೋಡಿದ್ದು ತುಂಬ ಚೆನ್ನಾಗಿದೆ, ಮತ್ತು ನೀಟ್ ಆ್ಯಂಡ್ ಕ್ಲೀನಾಗಿದೆ, ನೋಡೋದಕ್ಕೆ ಚೆನ್ನಾಗಿದೆ ಅನ್ನಿಸ್ತು. ಬಟ್ ಇವರು ಸ್ಕೂಬಾ ಡೈವಿಂಗ್ ಮಾಡ್ತಾರಲ್ಲ ಆ ಥರ ಏನು ಇರಲಿಲ್ವಂತೆ, ಡೈರೆಕ್ಟು ಅದೇನೋ ಫುಲ್ ಹೆಲ್ಮೆಟ್ ಹಾಕಿದ್ರಂತೆ ಕತ್ತಿಗೆ. ಅದು ನೀರು ಒಳಗಡೆ ಹೋದರೆ ಒಂದು ಸ್ವಲ್ಪನೂ ಮುಖಕ್ಕೆ ಎಲ್ಲ ನೀರು ಹೋಗೋದಿಲ್ಲ, ಆಕ್ಸಿಜನ್ ಏನೋ ಕೊಟ್ಟಿರ್ತಾರೆ ಉಸಿರಾಡೋಕ್ಕೆ. ಸೊ ಜಸ್ಟ್ ಫುಲ್ಲು ಕೆಳಗಡೆ ಎಲ್ಲಿ ಎಂಡಿರುತ್ತೆ ಅಲ್ಲಿವರೆಗೂ ಹೋಗಿ ಅಲ್ಲಿರೋ ಮೀನುಗಳು ಏನೇನಿರುತ್ತೆ ಎಲ್ಲನೂ ನೋಡ್ಬೋದಂತೆ. ಸೊ ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬಂದಿದ್ದಾರೆ. ಬೀಚಲ್ಲಿ ಅಷ್ಟೇ ಅಂತೆ ಅವರು, ಇದೊಂದೇ ಕಡೆ ಬೀಚ್ಗೆ ಹೋಗಿರೋದು ಅವರು, ಮತ್ತು ಬೇರೆ ಎಲ್ಲೂ ಹೋಗಿಲ್ಲ ಅವರು. ಸೊ ಚೆನ್ನಾಗಿದೆ, ಸ್ಪೀಡ್ ಬೋಟಲ್ಲಿ ಹೋಗಿದ್ದಾರೆ, ಅಲ್ಲಿಂದ ಒಳಗಡೆಗೆ ಇಳಿದಿದ್ದಾರೆ. ಅದು ತುಂಬ ಕಾಸ್ಟ್ಲಿ ಅಂತ ಹೇಳ್ತಾಯಿದ್ರು ಗೈಸ್. ಇದನ್ನು
ಹೋದಾಗ ಟ್ರೈ ಮಾಡೋದು ಬೇಡ ಬೇರೆಯವರು, ಯಾಕಂದರೆ ತುಂಬ ನಮ್ಮ ಇಂಡಿಯನ್ ಕರೆನ್ಸಿಲಿ 6,000 ರೂಪಾಯಿ ಅಂತೆ ಒಬ್ಬರಿಗೆ ಪರ್ ಹೆಡ್. ಅದು ಸ್ಕೂಬಾ ಡೈವಿಂಗ್ ಆದರೂ ನಾವು ಒಂಥರ ಚೆನ್ನಾಗಿರುತ್ತೆ, ಇದೇನು ಅಷ್ಟೊಂದು ಥ್ರಿಲ್ಲಿಂಗ್ ಅನ್ನಿಸ್ಲಿಲ್ಲ ನನಗೆ. ಸೊ ಹಂಗಾಗಿ 6,000 ರೂಪಾಯಿ ವೇಸ್ಟ್ ಅಮ್ಮ ಅಂತಂದರು. ನಾವು ಉಡುಪಿನಲ್ಲಿ ಸ್ಕೂಬಾ ಡೈವಿಂಗ್ ಹೋಗಿದ್ವಲ್ಲ, ಅದು ಪರ್ ಹೆಡ್ 3,000. ಅದು ಹಾಫ್ ಆನ್ ಅವರು ನಮಗೆ ಬಿಟ್ಟಿದ್ರು. 10 ನಿಮಿಷ ಹೋಗೋರಿಗೆ 1,500 ಇತ್ತು. ಸೊ ನಾನು 10 ಮಿನಿಟ್ಸ್ ತೊಗೊಂಡಿದ್ದೆ, ನಮ್ಮ ಹಸ್ಬೆಂಡು ಹಾಫ್ ಆನ್ ಅವರ್ ತೊಗೊಂಡಿದ್ರು. ಮಗಳಿಗೆ 10 ಮಿನಿಟ್ಸ್ ಕೊಡಿಸಿದ್ರು. ಅವಳು ಹೆದರ್ಕೋತಾಳೆ ಅಂತ ಅಷ್ಟು ಕೊಡಿಸಿದ್ರು. ಅವಳೇನಾದರೂ ಅಷ್ಟು ಚೆನ್ನಾಗಿ ಇರ್ತಾಳೆ ಅಂತ ಅಂದಿದ್ದಿದ್ರೆ ಅವಳಿಗೆ ಹಾಫ್ ಆನ್ ಅವರ್ ತೊಗೊಂಡವರು, ಅವಳಿಗೆ 10 ನಿಮಿಷ ಸಾಕೇ ಆಗಲಿಲ್ಲ. ಸೊ ಅದು ಚೆನ್ನಾಗಿರುತ್ತೆ, ಇದಷ್ಟು ಚೆನ್ನಾಗಿರಲ್ಲ. ಥೈಲ್ಯಾಂಡ್ಗೆ ಹೋದರೆ ಇದನ್ನು ಟ್ರೈ ಮಾಡಬಾರ್ದು ಯಾರೂ, ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಅಲ್ಲಿಂದ ಮುಗಿಸ್ಕೊಂಡವರು ವಾಪಸ್ಸು ಈಗ ರೂಮ್ಗೆ ಹೋಗ್ತಾಯಿದ್ದಾರೆ. ಇವತ್ತಿಂದು ಇದು ಅಷ್ಟೇ ಲಾಸ್ಟು. ಬೀಚ್ ಮುಗಿಸ್ಕೊಂಡು ಸಾಯಂಕಾಲ ಏನೋ ಸ್ವಲ್ಪ ಬಾಡಿ ಮಸಾಜು ಆ ಥರ ಇದೆ, ಹೋಗಬೇಕು ಅಂತ ಹೇಳಿದರು ನನಗೆ ಕಾಲ್ ಮಾಡಿ. ಅಲ್ಲಿಗೆ ಹೋಗ್ತಾರೆ ಇಲ್ಲಿಂದ. ಅದನ್ನೆಲ್ಲ ಏನು ವಿಡಿಯೋ ಮಾಡಿಲ್ಲ ಅವರು, ಜಸ್ಟು ಹೇಳಿದ್ರಷ್ಟೇ. ಮತ್ತು ಬೇರೆ ಥರ ಎಲ್ಲ ಇರುತ್ತೆ. ನಾವು ಹೋಗಿದ್ದು ಜಸ್ಟ್ ಓನ್ಲಿ ಬಾಡಿ ಮಸಾಜ್ ಅಷ್ಟೇ. ಎಲ್ಲ ಥರದ್ದು ಇರುತ್ತಂತೆ, ನೋಡಿ ಯಾರಿಗೇನು ಇಷ್ಟ ಆಗುತ್ತೋ ಅದು ತೊಗೋಬೋದು. ಸೊ ಇವರು 5 ಜನ ಫ್ರೆಂಡ್ಸು ಕಂಪ್ನಿ ಕಡೆಯಿಂದ ಹೋಗಿದ್ದಲ್ಲ, ಎಲ್ಲ ಜಾಲಿಯಾಗಿ ಮಾತಾಡಿಕೊಂಡು ಅದು ಇದು ನೀವೇ ನೋಡಿದ್ರಲ್ಲ ವಿಡಿಯೋದಲ್ಲಿ, ಮಾತಾಡ್ತಾಯಿದ್ರು ರೇಗಿಸ್ಕೊಂಡು ಒಬ್ರಿಗೊಬ್ರು. ಸೊ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ಗೈಸ್. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಈವ್ನಿಂಗ್ ಮತ್ತು ನೈಟು ಇದಕ್ಕೆ ಹೋಗಿದ್ದಾರೆ, ಫುಡ್ ಸ್ಟ್ರೀಟ್ಗೆ ಹೋಗಿದ್ದಾರೆ. ಅಲ್ಲಿ ವಿಡಿಯೋ ಬರುತ್ತೆ ನೋಡಿ. ಅದು ನೋಡಿದ್ರೆ ನೆಕ್ಸ್ಟ್ ನಾವು ಇಂಡಿಯಾದವರು ಊಟ ಸೇರೋದಿಲ್ಲ ನಮಗೆ, ಆ ಥರ ಫುಡ್ಡೆಲ್ಲ ಇಟ್ಟಿರ್ತಾರೆ ಅವರು. ಕಪ್ಪೆ, ಹಾವು ಎಲ್ಲ ತಿಂತಾರೆ ಗೈಸ್ ಅಲ್ಲಿರೋರು. ಸೊ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮಾಡೋಕ್ಕೆ ಬಿಡಲ್ವಂತೆ, ವಿಡಿಯೋ ಮಾಡಬೇಡಿ ಅಂತಾರಂತೆ. ಸೊ ಆದರೂ ಇವರು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಬಂದಿದ್ದಾರೆ. ಅಲ್ಲಿ ಆ ಥರ ಇರುತ್ತೆ ನೋಡು ಅಂತ, ಯಾಕಂದರೆ ನಾವು ಹೋಗಲ್ವಲ್ಲ ನೋಡಿ. ಎಲ್ಲ ಕಪ್ಪೆ, ಏಡಿ, ಹಾವು ಪ್ರತಿಯೊಂದು ಇಟ್ಟಿದ್ದಾರೆ. ಚೇಳು ಎಲ್ಲ ತಿಂತಾರೆ ಅಲ್ಲಿ ಅಂತ ಹೇಳ್ತಾಯಿದ್ರು. ಅದನ್ನು ನೋಡಿದ್ರೆ ನೆಕ್ಸ್ಟು ಊಟ ಸೇರಲ್ಲ, 1-2 ದಿನ ಡೈರೆಕ್ಟಾಗಿ ನೋಡಿದ್ರೆ ಅಂತ ಅಂತಿದ್ರು ನಮ್ಮ ಹಸ್ಬೆಂಡು. ಸೊ ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ನೈಟು ವಾಕ್ ಮಾಡಿಕೊಂಡು ಅಲ್ಲಿರೋ ಎಲ್ಲ ಪ್ಲೇಸ್ ಅಂದರೆ ಶಾಪಿಂಗು ಮಾಡಿಕೊಂಡು ಬಂದಿದ್ದಾರೆ. ಮತ್ತು ಅಲ್ಲಿ ಯಾವಾಗ್ಲೂ ನೈಟ್ 3 ಗಂಟೆ ಅಂದರೆ ಬೆಳಗಿನ ಜಾವ 3 ಗಂಟೆವರೆಗೂ ಎಲ್ಲನೂ ಓಪನ್ ಇರುತ್ತಂತೆ. ಅಲ್ಲಿ ಜೀವನನೇ ನೈಟು ಜೀವನ ಅಲ್ಲಿರೋ ಜನಗಳಿಗೆ ಅಂತ ಹೇಳ್ತಾಯಿದ್ರು. ಇಲ್ಲಿ ಬೇರೆ ಥರ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಆ ಥರದ್ದು ಒಂದು ರೋಡ್ ಇದು. ಅಲ್ಲಿ ಕೂಡ ನೋಡೋಣ ಅಂತ ಹೋಗಿದ್ರಂತೆ ಎಲ್ಲರೂ. ಎಲ್ಲ ಏಜ್ ಆಗಿರೋರೆ ಜಾಸ್ತಿ ಜನ ಅಲ್ಲಿ ಇದ್ದಿದ್ದು ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು. ಯೂತ್ಸ್ಗಿಂತ ತುಂಬ ಏಜ್ ಆಗಿರೋರೆ ಅಲ್ಲಿ ಬಂದಿದ್ದರು. ಅಂಕಲ್ಗಳು ಜಾಸ್ತಿ ಅಂತಾರೆ, ರೇಗಿಸ್ತಿದ್ರು. ಸೊ ಹಂಗಾಗಿ ಅಲ್ಲಿ ಏನು ನನಗೆ ಅಷ್ಟು ಇಷ್ಟ ಆಗಿಲ್ಲಮ್ಮ, ಫ್ಯಾಮಿಲಿ ಹೋಗೋಕ್ಕಂತೂ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ನೀನು ಹೋದ್ರೂ ಇಷ್ಟ ಆಗಲ್ಲ ನಿನಗೆ, ಬೇಡ ಅಲ್ಲಿ ಬೇರೆ ಯಾವ್ದಾದ್ರು ಪ್ಲೇಸ್ಗೆ ಹೋಗೋಣ ಅಂತ ಇದ್ರು. ನಾನು ಫಸ್ಟೇ ಹೇಳಿದ್ದೆ ನನಗೇನು ಥೈಲ್ಯಾಂಡ್ ನೋಡೋ ಅಷ್ಟು ಇಷ್ಟ ಇಲ್ಲ ನನಗೆ. ನನಗೆ ಹೋದರೆ ಬೇರೆ ಕಡೆ ಎಲ್ಲಾದರೂ ಒಂದು ಮೆಮೊರಿಯಾಗಿ ಉಳ್ಕೋಬೇಕಾ ಪ್ಲೇಸ್ ನಮಗೆ. ಸೊ ಆ ಥರದ್ದು ಒಂದು ಪ್ಲೇಸಿಗೆ ಹೋಗೋಣ ಅಂತ ಹೇಳಿದ್ದೆ. ಇದು ಮುಗಿಸ್ಕೊಂಡು ರೂಮ್ಗೆ ಹೋಗಿ ಮಲಗಿ ಮತ್ತು ಬೆಳಗ್ಗೆ ಎದ್ದು 3 ಗಂಟೆವರೆಗೂ ಅವ್ರಿಗೆ ಟೈಮ್ ಇತ್ತು. ಶಾಪಿಂಗ್ ಎಲ್ಲ ಮಾಡಿಕೊಂಡು 5 ಗಂಟೆಗೆ ಫ್ಲೈಟಿಗೆ ವಾಪಸ್ ರಿಟರ್ನ್ ಆಗಿದ್ದಾರೆ ಗೈಸ್. ಫೈನಲಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಶಾಪಿಂಗ್ ಮಾಡೋ ಹತ್ರ ಎಲ್ಲ ವಿಡಿಯೋ ಮಾಡ್ಕೊಳೋದು ಅಂತ ಹೇಳಿದ್ದೆ ನಾನು. ಸೊ ಅವರು ಮಾಡ್ಕೊಂಡಿಲ್ಲ, ಆಗಿಲ್ಲ, ನನಗೆ ಬ್ಯುಸಿ ಅಂದರೆ ಅವ್ರಿಗೆ ರೂಢಿ ಇಲ್ವಲ್ಲ, ಹಂಗಾಗಿ ಆಗಿಲ್ಲ ಅವ್ರಿಗೆ ಅಷ್ಟೇ. ಸೊ ಈಗ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ನೋಡಿದ್ರಲ್ಲ ಥೈಲ್ಯಾಂಡ್ ಟ್ರಿಪ್ ಹೇಗಿತ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು.